ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಜನ್ಮೋತ್ಸವದ ಅಂಗವಾಗಿ ದಾವಣಗೆರೆ ಜಿಲ್ಲಾ ಎಸ್ಎಸ್ಎಂ ಅಭಿಮಾನಿ ಬಳಗದಿಂದ ಜೂನ್ 17ರಂದು ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಮುದ್ದೇಗೌಡರು ಗಿರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಸಮರ್ಥ ಶಾಮನೂರು ನೇತೃತ್ವದಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಜನ್ಮೋತ್ಸವದ ಅಂಗವಾಗಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವ ವಧುವರರಿಗೆ ತಾಳಿ, ಕಾಲುಂಗುರ, ಬಟ್ಟೆ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಲಾಗುವುದು ಎಂದರು. ದಾವಣಗೆರೆ ಲೋಕಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಸಾರ್ವಜನಿಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಎಲ್ಲ ಜಾತಿ ಹಾಗೂ ಧರ್ಮದವರಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಸರ್ಕಾರದ ನಿಯಮಾನುಸಾರ ವಯೋಮಿತಿ ನಿಗದಿಪಡಿಸಲಾಗಿದೆ. ವಿಶೇಷವಾಗಿ ವಿಧುರ ವಿಧವೆಯರಿಗೂ ವಿವಾಹವಾಗಲು ಅವಕಾಶ ನೀಡಲಾಗಿದ್ದು, ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಮನವಿ ಮಾಡಿದರು. ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿಯೊಂದು ಧರ್ಮದ ಶಾಸ್ತ್ರಾನುಸಾರ ಮದುವೆ ನೆರವೇರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಜೂನ್ 16ಕ್ಕೆ ಅವ್ರದ್ದು ಹುಟ್ಟುಹಬ್ಬ. ಅವತ್ತು ಮಂಗಳವಾರ ಆದ ಕಾರಣ 17ನೇ ತಾರೀಕು ಉಚಿತ ಸಾಮೂಹಿಕ ವಿವಾಹವನ್ನು MBA ಗ್ರೌಂಡಲ್ಲಿ ಏರ್ಪಡಿಸಿದ್ದೀವಿ. ಇದು ಯಾವುದೇ ಜಾತಿ ಅಂತರವಿಲ್ಲ, ಎಲ್ಲ ಜಾತಿ ಜನಾಂಗರು ಬಂದರೆ ಉಚಿತವಾಗಿ ಮದುವೆನ ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಜನಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ, ಅಷ್ಟೇ ಜನ ಬರಬೇಕು, ಇಷ್ಟೇ ಜನ ಬರಬೇಕು, ಒಂದು ಮದುವೆಗೆ 50 ಜನ 100 ಜನ ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಇದೀಗ ನಮ್ಮ ಇನ್ನೊಬ್ಬ ನಿರ್ದೇಶಕರಾದ ಕಕ್ಕರಗೊಳ ಶಾಂತರಾಜ್ ಅವರು ಬಂದಿದ್ದಾರೆ. ರಿಸ್ಟ್ರಿಕ್ಷನ್ ಇಲ್ಲ. ಇದನ್ನು MBA ಆವರಣದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತೀವಿ. ಕಳೆದ ಬಾರಿ ಸಮಯದ ಅಭಾವದಿಂದ ಒಂದು 50 ಜೊತೆ ಆಯಿತು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಕೆಲವೇ ಸಮಯದಲ್ಲೇ 50 ಜೊತೆ ಆಗೋಕ್ಕೆ ನೀವು ಕೂಡ ಕಾರಣೀಭೂತರು. ಇನ್ನು ಈ ಹೆಚ್ಚಿನದೇ ಹೇಳೋದು ಏನಂದರೆ, ಹರಪನಹಳ್ಳಿ, ಜಗಳೂರು, ದಾವಣಗೆರೆ, ಮಾಯಕೊಂಡ, ಹರಿಹರ, ಚನ್ನಗಿರಿ, ಹೊನ್ನಾಳಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಇದನ್ನು ಸದುಪಯೋಗಪಡಿಸ್ಕೋಬೇಕು. ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಒಂದು ಜೊತೆ ಕಾಲುಂಗುರ, ಒಂದು ಜೊತೆ ತಾಳಿ, ಹುಡುಗನಿಗೆ ಬಟ್ಟೆ, ಹುಡುಗಿಗೆ ಬಟ್ಟೆ, ಇಷ್ಟನ್ನು ಕೂಡ ನಮ್ಮ ಅಭಿಮಾನಿ ಬಳಗದಿಂದ ಉಚಿತವಾಗಿ ನೀಡ್ತಾ ಇದ್ದೀವಿ. ಅಂದರೆ ಯಾರಾದರೂ ಬಂದರೂ ಸಹ ಮಾಡಿ ಇದನ್ನು ಮಾಡ್ತೀವಿ. ಇದರಲ್ಲಿ ಕೆಳಗಡೆಗೆ ನಿಮಗೆ ಹರಿಹರ ಎಲ್ಲ ತಾಲೂಕಿನ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಯಾರು ಎನ್ರೋಲ್ ಮಾಡ್ಕೊಳ್ಳೋದಿದ್ದರೆ ಅಲ್ಲೂ ಸಹಿತ ಅಲ್ಲೇ ಎನ್ರೋಲ್ ಮಾಡಿದರೆ ಅದನ್ನು ನಮ್ಮಲ್ಲಿಗೆ ಅವರು ಕಳಿಸ್ಕೊಡ್ತಾರೆ. ನಾವು ಇದು ಮುಖ್ಯವಾಗಿ ಏನಂತಂದು ಹೇಳಿದರೆ, ಸರ್ಕಾರ ಏನು ನಿಯಮ ವಹಿಸಿದೆ ಆ ನಿಯಮಕ್ಕೆ ಒಳಪಟ್ಟೆ ನಾವು ಸಾಮೂಹಿಕ ಮದುವೆಯನ್ನು ಮಾಡೋದು. ಚೈಲ್ಡ್ ಮ್ಯಾರೇಜ್ಗೆ ಅವಕಾಶ ಇಲ್ಲ, ಎರಡನೇ ಮದುವೆಗೆ ಅವಕಾಶ ಇಲ್ಲ. ವಿಧವೆ ಮತ್ತು ವಿಧುರ ಇವರಿಗೆ ಇದ್ದರೆ ಮದುವೆಗೆ ಅವಕಾಶ ಇದೆ. ವುಮೆನ್ ಆ್ಯಂಡ್ ಚೈಲ್ಡಿಂದ ಸರ್ಟಿಫೈಡ್ ಮಾಡಿಸ್ತೀವಿ. ದಾಖಲಾತಿಗಳಲ್ಲಿ ಯಾವುದೇ ಇದಿಲ್ಲ. ಫೋಟೋ ಮತ್ತು ಆಧಾರ್ ಕಾರ್ಡ್, ಸ್ಥಳೀಯ ಗ್ರಾಮ ಪಂಚಾಯತಿ PDO ಸೀಲು ಸೈನ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಬೇಕು. ಸರ್ಕಾರ ಏನು ನಿಯಮ ಹಿಂದೆ ಇತ್ತು. ನಾವು 2007 ಮಾಡಿದಾಗ ಕಾಮನಾಗಿ ಎಲ್ಲರಿಗೂ ಕೊಡ್ತಿದ್ರು. ಅದು ಕ್ರಮೇಣ ನಿಂತು ಅಂತ ಕಾಣುತ್ತೆ. ಮಾಡೀವಿ. ಕಳೆದ ಬಾರಿ CM ಅವ್ರು ಬಂದಾಗ ಮಾಡಿದ್ವಿ. ನಾವು ಸರ್ಟಿಫಿಕೇಟ್ ಕೊಟ್ಟಿವಿ, ಸರ್ ಇದನ್ನು ಮುಂದುವರಿಸ್ರಿ, ಅವ್ರಿಗೆ ಅನುಕೂಲ ಆಗ್ತೈತೆ. ಮುಂದೆ ಏನೋ 50,000 ಬಂತಂದರೆ ಯಾವುದೋ ಡೆಪಾಸಿಟು, ಮಗುಗೆ ಡೆಪಾಸಿಟು, ಮಗಳಿಗೆ ಡೆಪಾಸಿಟು ಮಾಡ್ಕೊತಾರೆ ಅಂತ ಅದನ್ನು ಕೇಳಿದ್ವಿ ಅಧ್ಯಕ್ಷ. ಮದುವೆಗಳಾಗ್ತವೆ. ಈಗಿನ ದಿವಸಗಳಲ್ಲಿ ಒಂದು ಮದುವೆ ಮಾಡಿದರೆ ದರಿದ್ರಕ್ಕೆ 3 ಲಕ್ಷ ರೂಪಾಯಿ ದುಡ್ಡು ಬೇಕು ರೀ. ಮನೆ ಹತ್ರನೇ ಮದುವೆ ಮಾಡ್ಕೊತೀನಿ, ನಾನು ಎಲ್ಲೂ ಹೋಗಲ್ಲ ಅಂದ್ರೂ ಒಂದು 3 ಲಕ್ಷ ರೂಪಾಯಿ ದುಡ್ಡು ಬೇಕು. ನಿಮ್ಮಿಂದ ಅನೇಕ ಒಂದು ಮದುವೆಗೆ 55 ಜನ ಬರ್ಬೇಕು, 100 ಜನ ಬರ್ಬೇಕು ಅಂತಂದಿಲ್ಲ ಸರ್. ಒಂದು ಮದುವೆಗೆ ಎಷ್ಟು ಜನರು ಬರ್ಬೋದು. ನೈಟ್ ಬಂದರೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೇರೆ ತಾಲೂಕಿನಿಂದ ಬರೋರಿಗೆ, ಈ ಫಾರ್ ಎಕ್ಸಾಂಪಲ್ ಹರಪನಹಳ್ಳಿ ಕಡೆಯಿಂದ, ಜಗಳೂರು ಕಡೆಯಿಂದ ಬರೋರಿಗೆ ಬೆಳಗ್ಗೆ 3 ತೊಂದರೆ ಆಗ್ತೈತಿ. ಅಂಥವ್ರಿಗೆಲ್ಲ ಊಟ ವಸತಿ, ಹಿಂದಿನ ದಿವಸ ಊಟದ್ದು ವಸತಿ ವ್ಯವಸ್ಥೆನೂ ಮಾಡ್ತೀವಿ. ಎಷ್ಟು ಜನ ಬೇಕಾದ್ರೂ ಬರ್ಬೋದು.
ಈ ನಮ್ಮ ಸ್ಥಳೀಯವಾಗಿ ನಮ್ಮ ತಾಲೂಕಿನವ್ರಿಗೆ ಬರೋದಾದರೆ ಏನು ಬೆಳಿಗ್ಗೆ ಎದ್ದು ಬರ್ಬೋದು, ದೂರದಿಂದ ಬರೋರಿಗೆ ಮತ್ತು ಅವತ್ತೇ ಬೆಳಗ್ಗೆನೇ ಬರ್ರಿ ಮುಹೂರ್ತಕ್ಕೆ ಅಂದರೆ ಕಷ್ಟ ಆಗ್ತೈತಿ.